ನಮಸ್ತೆ, ನಾನು ಡಾಕ್ಟರ್ ಚೈತ್ರ. ಈ ಮೊದಲೇ ನಾವು ಅಷ್ಟಾಂಗ ಹೃದಯ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಮೊದಲನೇ ಚಾಪ್ಟರ್ 4ನೇ ಶ್ಲೋಕದಲ್ಲಿ ಇದ್ದೇವೆ. ತೇಭ್ಯೋ ಅತಿ ವಿಪ್ರಕೀರ್ಣೇಭ್ಯ ಪ್ರಾಯ ಸಾರತರೋಚ್ಚಯ ಕ್ರಿಯತೆ ಅಷ್ಟಾಂಗ ಹೃದಯಂ ನಾತಿ ಸಂಕ್ಷೇಪ ವಿಸ್ತರಂ. ಈ ಶ್ಲೋಕ ಅಷ್ಟಾಂಗ ಹೃದಯ ಗ್ರಂಥ ಹೇಗೆ ರಚನೆ ಆಯಿತು ಅಂತ ತಿಳಿಸ್ಕೊಡತ್ತೆ. ಅಗ್ನಿವೇಶಾದಿ ಬಹು ದೊಡ್ಡ ಮತ್ತು ಸಂಕೀರ್ಣವಾದಂತಹ ಗ್ರಂಥಗಳು ನಿಮ್ಗೆ ಗೊತ್ತಿರೋ ಹಾಗೆ. ಸೊ ಇದರಲ್ಲಿ ಸಾರವನ್ನಷ್ಟೇ ತೆಗೆದು ಅವುಗಳನ್ನ ಒಟ್ಟುಗೂಡಿಸಿ ಅತಿ ಸಂಕ್ಷೇಪನೂ ಅಲ್ಲದೇನೆ ಅತಿ ವಿಸ್ತಾರನೂ ಅಲ್ಲದೇನೆ ಒಂದು ಗ್ರಂಥ ರಚನೆ ಆಗತ್ತೆ. ಆ ಗ್ರಂಥನ್ನೇ ನಾವು ಅಷ್ಟಾಂಗ ಹೃದಯ ಅಂತ ಕರಿತೇವೆ. ಹಾಗೆ ಕಮೆಂಟ್ರಿಯಲ್ಲಿ ಹೇಳ್ತಾರೆ, ವಿಷಯ ಕ್ರಮಗಳನ್ನ ಸರಿಪಡಿಸಿ ವಿಸ್ತಾರವಾಗಿರುವಂತಹ ಅಗ್ನಿವೇಶಾದಿ ಗ್ರಂಥಗಳ ಸಾರವನ್ನು ತೆಗೆದು ಅಷ್ಟಾಂಗ ಸಂಗ್ರಹ ಎಂಬ ಗ್ರಂಥ ವಾಗ್ಭಟರಿಂದ ರಚನೆ ಆಗತ್ತೆ. ಹಾಗೆಯೇ ಈ ಅಷ್ಟಾಂಗ ಸಂಗ್ರಹದಲ್ಲಿರುವಂತಹ ಸಾರವನ್ನು ಮತ್ತೆ ಪುನಃ ತೆಗೆದು ಅದನ್ನು ಅಷ್ಟಾಂಗ ಹೃದಯ ಅಂತ ಕರೀತಾರೆ. ಅಂದರೆ ಸಾರತರೋಚ್ಚಯ ಅಂತ ಇಲ್ಲಿ ಹೇಳಿರೋದು ಅಷ್ಟಾಂಗ ಹೃದಯಕ್ಕೆ. ಯಾಕೆ ಅಷ್ಟಾಂಗ ಹೃದಯ ಅಂತ ಹೆಸರಿಟ್ರು ಅಂತ ಅಂದರೆ, ದೇಹಕ್ಕೆ ಹೃದಯ ಹೇಗೆ ಮುಖ್ಯನೋ ಹಾಗೆ ಈ ಅಷ್ಟಾಂಗವಾಗಿರುವಂತಹ ಆಯುರ್ವೇದಕ್ಕೆ ಈ ಅಷ್ಟಾಂಗ ಹೃದಯವು ಅಷ್ಟೇ ಮುಖ್ಯವಾಗಿದೆ ಅಂತ ತಿಳಿಸ್ಲಿಕ್ಕೆ ಈ ಬುಕ್ಕನ್ನು, ಅಂದರೆ ಈ ಗ್ರಂಥವನ್ನು ಏನು ಸಾರ ತೆಗೆದಿದ್ದಾರಲ್ಲ ಅಷ್ಟಾಂಗ ಸಂಗ್ರಹದಿಂದ, ಅದನ್ನು ಅಷ್ಟಾಂಗ ಹೃದಯ ಅಂತ ಕರೀತಾರೆ.